ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ಬಂಧನ ಆಗಿದ್ದು ನಿನ್ನೆ ಎಫ್ಐ ಭೈರತಿ ಬಸವರಾಜ್ನ ಸಿಐಡಿ ಟೀಮ್ ಬಂಧನಕ್ಕೆ ಒಳಪಡಿಸಿದೆ. ಬೆಂಗಳೂರಿನ ಸಿಐಡಿ ಕಚೇರಿಯಲ್ಲಿ ಈಗ ಭೈರತಿ ಬಸವರಾಜ್ ಇದ್ದಾರೆ. ಅವ್ರನ್ನ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಇಂದು ಜಡ್ಜ್ ಮುಂದೆ ಶಾಸಕರನ್ನ ಹಾಜರುಪಡಿಸಲಿದೆ ಸಿಐಡಿ ಟೀಮ್. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಳಿಸಿದಂತ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದಂತ ಬೆನ್ನಲ್ಲೇ ಭೈರತಿ ಬಸವರಾಜ್ ಶರಣಾಗೋದಕ್ಕೂ ಮುನ್ನವೇ ಅವರನ್ನ ಲಾಕ್ ಮಾಡಲಾಗಿದೆ. ಭೈರತಿ ಬಸವರಾಜ್ ಸಲ್ಲಿಸಿದಂತ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿತು. ಹೈಕೋರ್ಟ್ ಕೂಡ ಈ ಹಿಂದೆ ವಜಾಗೊಳಿಸಿತ್ತು. ನಂತರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು, ಅಲ್ಲೂ ಕೂಡ ವಜಾಗೊಂಡಿತ್ತು. ಅರ್ಜಿ ತಿರಸ್ಕಾರಗೊಂಡಂತಹ ಬೆನ್ನಲ್ಲೇ ಭೈರತಿ ಬಸವರಾಜ್ಗೆ ಬೇರೆ ಯಾವುದೇ ಆಪ್ಷನ್ಸ್ ಕೂಡ ಇರಲಿಲ್ಲ, ಶರಣಾಗಲೇಬೇಕಾದಂತಹ ಪರಿಸ್ಥಿತಿ ಇತ್ತು. ಇದೀಗ ಶರಣಾಗೋದಕ್ಕೆ ಬರೋದಕ್ಕೂ ಮುಂಚೆಯೇ ಸಿಐಡಿ ಟೀಮ್ ಅವರನ್ನ ಏರ್ಪೋರ್ಟ್ನಲ್ಲಿ ಲಾಕ್ ಮಾಡಿದೆ. ನಿನ್ನೆ ಸಂಜೆ ಅವರನ್ನ ವಶಕ್ಕೆ ಪಡೆದು ಪ್ರಾಥಮಿಕ ವಿಚಾರಣೆ ಕೂಡ ಈಗಾಗಲೇ ಒಂದು ಹಂತದಲ್ಲಿ ನಡೆಸಿದೆ. ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸಿ ನಂತರ ಮತ್ತೆ ಅವರನ್ನ ವಶಕ್ಕೆ ಕೇಳುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಮೆಡಿಕಲ್ ಟೆಸ್ಟ್ ಕೂಡ ನಡೆಸಲಾಗುತ್ತೆ.